ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರಿಕೆಯಾಗ್ತಾ ಇತ್ತು. ಈಗ ಆ ಚಿನ್ನದ ಬೆಲೆ ಇಳಿಯುತ್ತಾ ಎನ್ನುವಂತಹ ಪ್ರಶ್ನೆಗಳು. ಮೋದಿ ಸರ್ಕಾರ ಗ್ರಾಹಕರಿಗೆ ಸಿಹಿ ಸುದ್ದಿ ನೀಡುತ್ತಾ ಬಜೆಟ್ನಲ್ಲಿ ಚಿನ್ನದ ಮೇಲಿನ ಟ್ಯಾಕ್ಸ್ ಕಮ್ಮಿ ಆಗುತ್ತಾ? ಚಿನ್ನದ ಬೆಲೆ ಇಳಿಯುತ್ತಾ? ಚಿನ್ನದ ಬೆಲೆ ಗಗನ ಕುಸುಮವಾಗಿತ್ತು, ಗಗನಕ್ಕೇರಿತ್ತು. ಮೋದಿ ಸರ್ಕಾರ ಗ್ರಾಹಕರಿಗೆ ಸಿಹಿ ಸುದ್ದಿ ನೀಡುತ್ತಾ ಈ ಬಾರಿಯ ಬಜೆಟ್ನಲ್ಲಿ ಚಿನ್ನದ ಮೇಲಿನ ಟ್ಯಾಕ್ಸ್ ಕಮ್ಮಿ ಆಗುತ್ತಾ? ಬಜೆಟ್ನಲ್ಲಿ ಆಮದು ಸುಂಕ ಇಳಿಕೆ ನಿರೀಕ್ಷೆ. ಚಿನ್ನದ ಮೇಲಿನ ಆಮದು ಸುಂಕವನ್ನು ಕಡಿತಗೊಳಿಸಲು ಮನವಿ. ವ್ಯಾಪಾರಿಗಳಿಂದ ಪ್ರಧಾನಿ ಮೋದಿಗೆ ಮನವಿ ಸಲ್ಲಿಕೆ. ಸುಂಕ ಇಳಿಸಿದ್ರೆ ಚಿನ್ನದ ಬೆಲೆಯಲ್ಲಿ ದೊಡ್ಡ ಇಳಿಕೆ ಸಾಧ್ಯತೆ. ತೆರಿಗೆ ದರ ಕಡಿಮೆಯಾದರೆ ಚಿನ್ನದ ಅಕ್ರಮ ಸಾಗಾಣಿಕೆಗೆ ಕಡಿವಾಣ ಆಗುತ್ತೆ. ಕೇಂದ್ರ ಬಜೆಟ್ ಮೇಲೆ ಎಲ್ಲರ ಕಣ್ಣು. ಬಜೆಟ್ನಲ್ಲಿ ಹಣಕಾಸು ಸಚಿವರು ಚಿನ್ನ ಪ್ರಿಯರ ಪರವಾಗಿ ನಿರ್ಧಾರ ನಿರೀಕ್ಷೆ. ಸರ್ಕಾರದ ನಿರ್ಧಾರದ ಮೇಲೆ ಜ್ಯುವೆಲ್ಲರಿ ಮಾರುಕಟ್ಟೆಯ ಭವಿಷ್ಯ ನಿಂತಿದೆ. ಚಿನ್ನದ ಬೆಲೆ ಇಳಿಯುತ್ತಾ? ಏರ್ಪೋರ್ಟ್ಗಳಲ್ಲಿ ನೀವು ಗಮನಿಸಿರ್ತೀರಿ, ಶೂಯಿನ ಅಡಿಭಾಗದಲ್ಲಿ ಚಿನ್ನ ಸಾಗಣೆ ಮಾಡಿ ಸಿಗಾಕೊಂಡ, ಗ್ಲೌಸ್ ಒಳಗೆ ಚಿನ್ನ ಇಟ್ಕೊಂಡು ಏರ್ಪೋರ್ಟ್ನಲ್ಲಿ ಸಿಕ್ಕಿ ಹಾಕಿಕೊಂಡ, ಈ ಥರ ನಾನಾ ವರದಿಗಳನ್ನು ಕೇಳ್ತಾ ಇರ್ತೀವಿ. ದೇಶದಲ್ಲಿ ಆಮದು ಸುಂಕ ಇಳಿಕೆ ಆಗದ ಹೊರತು ಚಿನ್ನದ ಕಳ್ಳ ಸಾಗಾಣಿಕೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಟ್ಯಾಕ್ಸ್ನಿಂದ ಮುಕ್ತಿ ಹೊಂದೋದಕ್ಕೆ ಚಿನ್ನವನ್ನು ಅಕ್ರಮವಾಗಿ ಸಾಗಿಸಲಾಗುತ್ತೆ. ಅದರರ್ಥ ವಿದೇಶದಿಂದ ಯಾವುದೋ ಜ್ಯುವೆಲ್ಲರಿ ಶಾಪಿಗೆ ನುಗ್ಗಿ ರಾಬ್ರಿ ಮಾಡ್ಕೊಂಡು ಬಂದಿರೋ ಚಿನ್ನಗಳಾಗಿರೋದಿಲ್ಲ. ಅದು ಬದಲಾಗಿ ಅಲ್ಲಿ ಖರೀದಿ ಮಾಡಿರ್ತಾರೆ, ಕಾರಣ ಅಲ್ಲಿ ಟ್ಯಾಕ್ಸ್ ಕಡಿಮೆ. ಅಲ್ಲಿ ಖರೀದಿ ಮಾಡ್ಕೊಂಡು ಅದನ್ನು ನಮ್ಮ ದೇಶಕ್ಕೆ ಸಾಗಿಸ್ತಾರೆ. ನಮ್ಮ ದೇಶಕ್ಕೆ ಸಾಗಿಸುವಾಗ ಲೀಗಲ್ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು. ಕಾರಣ ಚಿನ್ನದ ಮೇಲಿನ ಸುಂಕ ಸಂಬಂಧಪಟ್ಟ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸೇರಬೇಕು. ಆ ಸುಂಕದಿಂದ ಬಚಾವಾಗೋದಕ್ಕೆ ಕೆಲವರು ಏನು ಮಾಡ್ತಾರೆ, ಈ ತರಹದ ವಾಮಮಾರ್ಗವನ್ನು, ಈ ತರಹದ ಕಳ್ಳದಾರಿಯನ್ನು ಹಿಡಿತಾರೆ. ಒಂದು ವೇಳೆ ಭಾರತದಲ್ಲೇನಾದರೂ ಚಿನ್ನದ ಮೇಲಿನ ಆಮದು ಸುಂಕ ಇಳಿಕೆ ಕಂಡ್ರೆ ಆ ತರಹದ ಕಳ್ಳ ಸಾಗಾಣಿಕೆಗೂ ಕೂಡ ನಿಯಂತ್ರಣ ಹೇರಬಹುದು. ಈ ಬಾರಿ ರಾಜ್ಯದ ಅನೇಕ ಚಿನ್ನದ ವ್ಯಾಪಾರಸ್ಥರು, ಹೆಚ್ಚಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿನ್ನದ ವ್ಯಾಪಾರಿಗಳು ಯಾರು ಅನ್ನೋದು ಗೊತ್ತು, ಬೆಂಗಳೂರನ್ನು ಆಳ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ಕೇವಲ ಕರ್ನಾಟಕ ರಾಜ್ಯ ಅಲ್ಲದೆ ದೇಶದ ಅನೇಕ ರಾಜ್ಯಗಳಿಂದ 18ಕ್ಕೂ ಹೆಚ್ಚು ರಾಜ್ಯಗಳ ಚಿನ್ನದ ವ್ಯಾಪಾರಸ್ಥರು ಮನವಿ ಮಾಡಿಕೊಂಡು ಸಹಿ ಸಂಗ್ರಹ ಮಾಡಿ ಪತ್ರವನ್ನು ಬರೆದಿದ್ರು ನರೇಂದ್ರ ಮೋದಿ ಅವರಿಗೆ. ನೀವು ಈ ಬಾರಿ ಬಜೆಟನ್ನು ಮಂಡಿಸುವಾಗ ಒಂದು ಸ್ವಲ್ಪ ನಮ್ಮತ್ತವೂ ಕೂಡ ಗಮನ ಹರಿಸಬೇಕು. ಚಿನ್ನದ ಆಮದು ಇಂಪೋರ್ಟ್ ಟ್ಯಾಕ್ಸ್ ಏನಿದಾವೋ ಅದನ್ನು ನೀವು ಇಳಿಕೆ ಮಾಡೋದಾದರೆ ಒಂದು ಕಡೆ ಚಿನ್ನ ಕಳ್ಳ ಸಾಗಾಣಿಕೆಯನ್ನು ತಡಿಬಹುದು, ಮತ್ತೊಂದು ಕಡೆ ವ್ಯಾಪಾರ ವೃದ್ಧಿ ಆಗುತ್ತೆ. ವಿದೇಶಕ್ಕೆ ಹೋಗಿ ಚಿನ್ನ ಖರೀದಿ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಒಂದಷ್ಟು ಜನ, ಅವರು ಸ್ವದೇಶದಲ್ಲೇ ಚಿನ್ನ ಖರೀದಿ ಮಾಡೋದಕ್ಕೆ ಮುಂದಾಗಬಹುದು. ಈ ತರಹದಲ್ಲಿ ಯೋಚನೆ ಮಾಡಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ಪತ್ರ. ಹಾಗಾದರೆ ಹೆಣ್ಣು ಹೆತ್ತ ತಾಯಂದಿರ ಮನಸ್ಸಿಗೆ ಒಂದು ತರಹದ ಖುಷಿ ವಿಚಾರ ಈ ಬಾರಿಯ ಬಜೆಟ್ನಲ್ಲಿ ಸಿಗುತ್ತಾ? ಬಜೆಟ್ನಲ್ಲಿ ಆಮದು ಸುಂಕ ಇಳಿಕೆ ನಿರೀಕ್ಷೆ ಮಾಡಲಾಗಿದೆ. ಇದೊಂದು ಅಧಿಕೃತ ಅಲ್ಲ. ಚಿನ್ನದ ಮೇಲಿನ ಆಮದು ಸುಂಕವನ್ನು ಕಡಿತಗೊಳಿಸೋದಕ್ಕೆ ಮನವಿ ಮಾಡಲಾಗಿದೆ. ವ್ಯಾಪಾರಿಗಳಿಂದ ಪ್ರಧಾನಿ ಮೋದಿಗೆ ಮನವಿಯ ಪತ್ರವೂ ಕೂಡ ಸಲ್ಲಿಕೆಯಾಗಿದೆ. ಸುಂಕ ಇಳಿಸಿದ್ರೆ ಚಿನ್ನದ ಬೆಲೆಯಲ್ಲಿ ದೊಡ್ಡ ಇಳಿಕೆ ಸಾಧ್ಯತೆ. ತೆರಿಗೆ ದರ ಕಡಿಮೆಯಾದರೆ ಚಿನ್ನದ ಅಕ್ರಮ ಸಾಗಾಣಿಕೆಗೂ ಕೂಡ ಕಡಿವಾಣ ಹಾಕದಂಗಾಗುತ್ತೆ. ಕೇಂದ್ರ ಬಜೆಟ್ ಮೇಲೆ ಈಗ ಎಲ್ಲರ ಕಣ್ಣು ನೆಟ್ಟಿದೆ. ಬಜೆಟ್ನಲ್ಲಿ ಹಣಕಾಸು ಸಚಿವರು ಚಿನ್ನ ಪ್ರಿಯರ ಪರವಾಗಿ ನಿರ್ಧಾರ ನಿರೀಕ್ಷೆ. ಇನ್ನು ಸರ್ಕಾರದ ನಿರ್ಧಾರದ ಮೇಲೆ ಜ್ಯುವೆಲ್ಲರಿ ಮಾರುಕಟ್ಟೆಯ ಭವಿಷ್ಯ ಇದೆ. ಇನ್ನು ನಿರ್ಮಲಾ ಸೀತಾರಾಮನ್ ಮನಸ್ಸು ಮಾಡಬೇಕು ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.